ಸಾವು ಹೇಗೆ ಬರುತ್ತೆ ಅಂತ ಊಹಿಸೋಕ್ ಸಾಧ್ಯ ಇಲ್ಲ. ಅವರು ಕೂಡ ತಮ್ಮ ಸಾವು ತಲೆಯ ಮೇಲೆ ಇದೆ ಅಂತ ಗೊತ್ತಿಲ್ಲದೆ ವ್ಯಾಪಾರ ಮಾಡ್ತಾ ಇದ್ರು. ಈ ವೇಳೆ ಯಮನಂತೆ ಎರಗಿದಂತಹ ಕಟ್ಟಡ ಇಬ್ಬರನ್ನ ಬಲಿ ಪಡ್ಕೊಂಡಿದೆ. ಹಾಸನದಲ್ಲಿ ಕಟ್ಟಡ ಕುಸಿತದಲ್ಲಿ ಸಾವು ನೋವು ಸಂಭವಿಸಿದೆ. ಕಟ್ಟಡದಡಿ ಸಿಲುಕಿರುವವರ ರಕ್ಷಣೆಗೆ ಹರಸಾಹಸ. ಕ್ರೇನ್ ಮೂಲಕ ಅವಶೇಷ ತೆಗೆಯಲು ಪ್ರಯತ್ನ. ಆಸ್ಪತ್ರೆಯಲ್ಲಿ ಗಾಯಗೊಂಡಿರೋ ಜನರ ನರಳಾಟ. ಇದು ಕಟ್ಟಡವೆಂಬ ಯಮನ ಪಾಶಕ್ಕೆ ಸಿಲುಕಿದವರ ಗೋಳಾಟ. ಪಾಳು ಬಿದ್ದ ಕಟ್ಟಡ ಕುಸಿತದಿಂದ ಆಗಿರೋ ಅನಾಹುತ. ಪಾಳು ಬಿದ್ದ ಕಟ್ಟಡದ ಕೆಳಗೆ ನಡೀತಿತ್ತು ವ್ಯಾಪಾರ. ಯಮನಂತೆ ಎರಗಿದ ಬಿಲ್ಡಿಂಗ್, ಇಬ್ಬರು ಸಾವು. ಅವರೆಲ್ಲ ಬೀದಿ ಬದಿಯ ವ್ಯಾಪಾರಿಗಳು. ಎಂದಿನಂತೆ ತಮ್ಮ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ರು. ಆದ್ರೆ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ, ತಮ್ಮ ತಲೆಯ ಮೇಲಿರೋ ಸೂರೆ ಅವರಿಗೆ ಯಮಪಾಶವಾಗುತ್ತೆ ಅಂತ. ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಕಟ್ಟಡ ದುರಂತವೊಂದು ಸಂಭವಿಸಿದೆ. ಪಾಳು ಬಿದ್ದ ಕಟ್ಟಡದ ಕೆಳಗೆ ಕೂತು 10 ಮಂದಿ ಹೂವು ಮತ್ತು ಹಣ್ಣಿನ ವ್ಯಾಪಾರ ಮಾಡ್ತಿದ್ರು. ಮೊದಲೇ ಪಾಳು ಬಿದ್ದ ಕಟ್ಟಡ. ಇದ್ದಕ್ಕಿದ್ದಂತೆ ಇಂದು ಮಧ್ಯಾಹ್ನ 1:30 ಸುಮಾರಿಗೆ ದುಪ್ಪಂತ ಕುಸಿದು ಬಿದ್ದಿದೆ. ಪರಿಣಾಮ ಕಟ್ಟಡ ಕೆಳಗಿದ್ದವರು ಅವಶೇಷದ ಅಡಿ ಸಿಲುಕಿದ್ದಾರೆ. ಬಳಿಕ ಕಟ್ಟಡದ ಅವಶೇಷಗಳನ್ನ ಕ್ರೇನ್ ಜೆಸಿಬಿ ಮೂಲಕ ತೆಗೆಯಲಾಯಿತು. ಅಷ್ಟೊತ್ತಿಗಾಗಲೇ ಇಬ್ಬರು ದುರಂತ ಅಂತ್ಯ ಕಂಡಿದ್ದಾರೆ. ಅಮರ್ನಾಥ್ ಮತ್ತು ನಜೀರ್ ಎಂಬ ಇಬ್ಬರು ವ್ಯಾಪಾರಿಗಳು ದಾರುಣ ಅಂತ್ಯ ಕಂಡಿದ್ದಾರೆ. ಶಿಥಿಲವಾದಂಥ ಕಟ್ಟಡ ಬೀಮ್ ಬಿದ್ದ ಕಾರಣ ಅಲ್ಲಿ ಅಂದ್ರೆ ವ್ಯಾಪಾರ ಮಾಡ್ತಾ ಇದ್ದಂಥವ್ರು ಇಬ್ಬರು ಅಲ್ಲಿ ಸ್ಥಳದಲ್ಲೇ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳದಲ್ಲೇ ಅಮರ್ನಾಥ್ ಮೃತಪಟ್ಟರೆ ಹಾಸನ ಜಿಲ್ಲಾಸ್ಪತ್ರೆಗೆ ಏನು ಚಿಕಿತ್ಸೆಗಾಗಿ ನಜೀರ್ ಕರ್ಕೊಂಡೋದ್ರೆ ಆತನು ಕೂಡ ಅಲ್ಲಿ ಮೃತಪಟ್ಟಿರುವಂಥದ್ದು. ನಾರಾಯಣಗೌಡರು ಅಂತೇಳಿ ಇಲ್ಲೇ ನಮ್ಮ ಚೀಕನಹಳ್ಳಿಯವರು. ಅವರು ಆ್ಯಕ್ಚುಲಿ ಕೋರ್ಟಲ್ಲಿ ಇತ್ತಿದ್ದು ಒಂದು 25 ವರ್ಷ ಆಗಿದೆ ಈ ಬಿಲ್ಡಿಂಗ್ ಮಾಡಿ. ಆ್ಯಕ್ಚುಲಿ ಇದಕ್ಕೆ ಯಾವುದೇ ಒಂದು ಸರಿಯಾದ ಒಂದು ಮೆಜರ್ಮೆಂಟ್ ಆಗಲಿ ಇದಾಗಲಿ ಆಮೇಲೆ ಸರಿಯಾದ ಒಂದು ಪಿಲ್ಲರ್ಗಳೆಲ್ಲ ಹಾಕಿ ಮಾಡಿಲ್ಲ. ಇದನ್ನು ನಾವೇನು ಮಾಡೋದು, ಪುರಸಭೆಯಿಂದ ಇವ್ರಿಗೆ ನೋಟಿಸ್ ಕೊಟ್ಟಿದ್ದು ನಾವು. ಇದನ್ನು ಈ ಥರ ಶಿಥಿಲಗೊಂಡಿದೆ, ಇದನ್ನು ದಯಮಾಡಿ ತೆರವು ಮಾಡಿ, ಇದನ್ನು ಡೆಮಾಲಿಷನ್ ಮಾಡಿ ಅಂತ ಪುರಸಭೆಯಿಂದ ಆದೇಶ ಮಾಡಿದ್ದೀವಿ. ಹಲವು ಮಂದಿಗೆ ಗಾಯ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಇನ್ನು ಕಟ್ಟಡದ ಅವಶೇಷಗಳ ಅಡಿ ಸಿಲುಕಿದವರ ರಕ್ಷಣೆಗೆ ಪೊಲೀಸರು, ರಕ್ಷಣಾ ಸಿಬ್ಬಂದಿ, ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ರು. ಈ ವೇಳೆ 3 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು. ಗಾಯಾಳುಗಳನ್ನ ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ನೀಲಮ್ಮ ಹಾಗೆ ಶಿಲ್ಪ, ನೀಲಮ್ಮನ ಸ್ಥಿತಿನೂ ಕೂಡ ಚಿಂತಾಜನಕ ಆಗಿದೆ, ಗಂಭೀರವಾಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಆದರೆ ಶಿಲ್ಪ ಅವರ ಸ್ಥಿತಿ ಓಕೆ, ಅಂದರೆ ಇರೋದ್ರಲ್ಲಿ ಅವರು ಪರವಾಗಿಲ್ಲ. ಅವರಿಗೆ ಬೇಲೂರು ತಾಲೂಕು ಹಾಸ್ಪಿಟಲಲ್ಲಿ ಚಿಕಿತ್ಸೆ ಕೊಡ್ತಾ ಇರೋಂಥದ್ದು. ಪಾಳು ಬಿದ್ದ ಕಟ್ಟಡ ಕುಸಿದಿರೋ ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಹಾಸನ ಎಸ್ಪಿ ಮೊಹಮ್ಮದ್ ಸುಜಿತಾ ಭೇಟಿ ಕೊಟ್ಟಿದ್ರು. ಈ ವೇಳೆ ಮಾತನಾಡಿದ ಎಸ್ಪಿ, 3 ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂಬ ಮಾಹಿತಿ ನೀಡಿದ್ದಾರೆ. ಮಧ್ಯಾಹ್ನ 1:30 ಗಂಟೆ ಸಮಯದಲ್ಲಿ ಬೇಲೂರು ತಾಲೂಕಲ್ಲಿ ಏನು ಬಸ್ ಸ್ಟಾಪ್ ಹತ್ರ ಇರುವ ಒಂದು ಕಾಂಪ್ಲೆಕ್ಸ್ ಅಲ್ಲಿ, ಖಾಸಗಿ ಕಾಂಪ್ಲೆಕ್ಸ್ ಅಲ್ಲಿ ಮುಂದೆ ಇರೋ ಕೋಟಿಯನ್ನು ಬಿದ್ದು ಇದರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಅಮರ್ನಾಥ್ 42 ವರ್ಷ ಮತ್ತು ನಜೀರ್ 35 40 ವರ್ಷ ಅವರಿಬ್ಬರು ಮೃತಪಟ್ಟಿದ್ದಾರೆ. ಇನ್ನು 3 ಜನ ಸಹ ಗಾಯಗಳಾಗಿದ್ದಾರೆ. ಇದರಲ್ಲಿ ಇಬ್ಬರು ಸ್ಥಿತಿ ಗಂಭೀರವಾಗಿದೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇದು ಏನು ಪ್ರಾಪರ್ಟಿ ಏನಿದೆಯೋ ಇದು ಸತ್ಯನಾರಾಯಣ ಅವರು ಪ್ರೈವೇಟ್ ಪ್ರಾಪರ್ಟಿ ಅಂತ ನಮಗೆ ಪ್ರಾಥಮಿಕವಾಗಿ ಜನ ಹೇಳ್ತಾ ಇದ್ದಾರೆ. ಇದರಲ್ಲಿ ಈಗಾಗಲೇ 3 ಜನನೂ ಸಹ ಏನು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರು 3 ಜನ ಸಹ ಹಾಸನ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅವ್ರು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇವರು ಏನು ಗಾಯಗೊಂಡಿದ್ದಾರೋ ಮತ್ತು ಏನು ಮೃತಪಟ್ಟಿದ್ದಾರೋ ಇವರೆಲ್ಲರೂ ಹೂ ಮತ್ತು ಹಣ್ಣು ವ್ಯಾಪಾರ ಮಾಡ್ಕೊಂಡ್ ಬಂದವರು. ಇಲ್ಲಿನ ಸುಮಾರು ವರ್ಷದಿಂದ ಇಲ್ಲೇ ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತು ಅವ್ರು ಸತ್ಯನಾರಾಯಣ ಅವರಿಗೆ ಬಾಡಿಗೆ ಕೊಟ್ಕೊಂಡ್ ಬಂದಿದ್ದಾರೆ ಅಂತ ನಮಗೆ ತನಿಖೆ ಸದ್ಯಕ್ಕೆ ಬರ್ತಾ ಇದೆ. ಆದ್ರೆ ಇವ್ರು ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ರು, ಯಾರಾದ್ರೂ ಕೊಡ್ತಾ ಇದ್ರು ಬಾಡಿಗೆ, ಮತ್ತೆ ಇದು ಅಧಿಕೃತ ತಗೊಂಡಿರೋ ಜಾಗನ ಅಂತ ಬಗ್ಗೆನೂ ನಾವು ಮಾಹಿತಿಯನ್ನು ತಗೊಳ್ತಾ ಇದ್ದೀವಿ.
ಪಾಳು ಬಿದ್ದ ಕಟ್ಟಡವನ್ನ ಬಾಡಿಗೆ ಕೊಟ್ಟಿದ್ದವರ ವಿರುದ್ಧ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಮತ್ತೆ ಈ ರೀತಿಯ ಘಟನೆಗಳು ಸಂಭವಿಸದಂತೆ ಸ್ಥಳೀಯ ಆಡಳಿತ ನಿಗಾ ವಹಿಸಬೇಕಿದೆ. ಕಿರಣ್, ನ್ಯೂಸ್ ಫಸ್ಟ್, ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.